ಮೊನ್ನೆ ಬಿಲ್ ಪಾಸ್ ಮಾಡಿದೆ, ಈ ಬಿಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಈ ಸೆಷನ್ ಬಿಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಡೀ ಚಿತ್ರರಂಗ ಯಾಕೆ ನಾವು ಈ ಮಟ್ಟಕ್ಕೆ ಬರ್ತಿದ್ವಿ ಅನ್ನೋದಕ್ಕೆ ನಮ್ಮಲ್ಲಿರ್ತಕ್ಕಂಥ ಅಸಡ್ಡೆ, ನಮ್ಮಲ್ಲಿರ್ತಕ್ಕಂಥ ಗುಂಪುಗಾರಿಕೆ ಇದಕ್ಕೆ ಕಾರಣ. ನಾನು ನೇರವಾಗಿ ಹೇಳ್ತೀನಿ, ನಮ್ಮಲ್ಲಿರ್ತಕ್ಕಂಥ ಅಸಡ್ಡೆ, ಒಂದು ಗುಂಪುಗಾರಿಕೆ, ಒಂದು ಗುಂಪುಗಳು. ನಾನು ಇದು ಮೊದಲು ಆಲ್ಸೋ ಡ್ಯಾನ್ಸ್ ನಾನು ಈ ಥರ ನೋಡಿರಲಿಲ್ಲ. ಗುಂಪುಗಾರಿಕೆ, ಅವ್ರದೇ ಒಂದು ಗುಂಪು, ಇವ್ರದೇ ಒಂದು ಗುಂಪು. ಇದು ಏನಾಗುತ್ತೆ, ಇವರು ಪ್ರೇಕ್ಷಕ ಕನ್ಫ್ಯೂಸ್ ಆಗ್ಬಿಟ್ಟು ಎಲ್ಲೋ ಹೋಗ್ಬೇಕಂತ ಕನ್ಫ್ಯೂಸ್ ಆಗ್ಬಿಟ್ಟರು. ನೀವು ಚಿತ್ರರಂಗದಲ್ಲಿ ಒಂದಾದರೆ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಸರ್. ಚಿತ್ರರಂಗದಲ್ಲಿ ಒಂದಾದರೆ ಮಾತ್ರ ಸರ್. ಯಾವುದೇ ತಮಿಳು ಮೂವಿ ಬರಲಿ, ತೆಲುಗು ಮೂವಿ ಬರಲಿ, ನಾವು ಮಟಾಶ್ ಅದು ಎಂಥದ್ದಾಗಲಿ ಬಿಡಿ, ನಾವು ಎದ್ದೋಗ್ಬಿಡ್ತೀವಿ. ಅದು ನಮಗೆ ಥಿಯೇಟರ್ಸ್ ಕೊಡ್ತಾ ಇಲ್ಲ. ಎಂಥ ಒಳ್ಳೆ ಮೂವಿಯಲ್ಲಿ ಥಿಯೇಟರ್ ಕೊಡ್ತಾ ಇಲ್ಲ. ಇಲ್ಲ ಯಾಕೆ ಹೇಳಿ? ನಮ್ಮಲ್ಲಿ ಒಗ್ಗಟ್ಟಿಲ್ಲ ಸರ್, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಮೇನ್ ಆಗ ಪ್ರೊಡ್ಯೂಸರ್, ನಾನು ದುಡ್ಡು ಹಾಕ್ದವನು, 4 ಕಾಸು ನಾಳೆ ಬಂದರೆ 4 ಮೂವಿ ಮಾಡ್ತೀನಿ, 4 ಕಾಸು ಆಡೋದು ನಾನು ಮಾಡ್ತೀನಿ. ಇದು ಪ್ರೊಡ್ಯೂಸರ್ ಬಗ್ಗೆ ತಿಂಕ್ ಸರ್. ತೆಂಗಿನಕಾಯಿ ಹೊಡೆಯೋ ತನಕ ಪ್ರೊಡ್ಯೂಸರ್ ಅಷ್ಟೇ, ತೆಂಗಿನಕಾಯಿ ಹೊಡೆದ ಪ್ರೊಡ್ಯೂಸರ್ ಇಲ್ಲ. ತಲೆ ಬಗ್ಗಿಸಲೇಬೇಕು. ಅದು ನಮ್ಮನ್ನವಲ್ಲ ಸರ್, ಎಲ್ರದ್ದು ಅಷ್ಟೇ. ಅರ್ಥ ಆಯ್ತು ನಿಮಗೆ? ನಮ್ಮೊಬ್ಬನವ್ರು ಎಲ್ಲರೂ ನಾವು ಅಷ್ಟೇ. ಚಿತ್ರರಂಗ ಬೆಳಿಬೇಕಾದ್ರೆ ಸರ್ ಒಗ್ಗಟ್ಟಾಗಿರ್ಬೇಕು ಸರ್. ಒಂದು ತಾಯಿ ಮಕ್ಕಳಂತ ಇರ್ಬೇಕು ಸರ್. ನಾವು ಚಿತ್ರರಂಗ ನಮ್ಮ ತಾಯಿ, ಎದೆಯಲ್ಲಿ ಕುಡಿಲೇಬೇಕು, ಎಲ್ಲ ಮಕ್ಕಳು ಕುಡಿಲೇಬೇಕು. ಅದು ಕಲ್ಮಶ ಬೇಡ ಸರ್. ಅದು ಬಂದಾಗ ಹೇಳ್ತೀನಿ. ಅಲ್ಲ ಈಗ ದೊಡ್ಡ ಸಿನಿಮಾ ಮಾಡಿದವ್ರು ನಿಮಗೆ ಹಿಂಗೆಲ್ಲ ಮಾಡಿದ್ರೆ ಈಗೆಲ್ಲ ಹೊಸ ಪ್ರೊಡ್ಯೂಸರ್ಗಳೆಲ್ಲ ಬರ್ತಾರೆ, ಅವ್ರಿಗೆಲ್ಲ ಅವ್ರ ಕಥೆ ಏನು ಸರ್? ಒಂದು ವ್ಯಕ್ತಿ ಬರ್ತಾನೆ, ಅಣ್ಣ ನೀವು ಮೂವಿ ಮಾಡ್ತೀನಿ ಅಂತ ಹೇಳ್ತಾನೆ, ಮಾಡಪ್ಪ ಅಂತ ಹೇಳ್ತೀನಿ. ಓಕೆ, ಅಮಾವಾಸ್ಯೆ ಆದ್ಮೇಲೆ ಸೈನ್ ಮಾಡ್ತೀವಿ ಅಂತ ನಾನು ಟೀಮ್ಗೆ ಹೇಳ್ತೀನಿ. ಅಮಾವಾಸ್ಯೆ ಆದ್ಮೇಲೆ ಸೈನ್ ಮಾಡ್ಕೊಡ್ತೀನಿ. ಅಮಾವಾಸ್ಯೆ ಇದೆ, ಇದು ಅಮಾವಾಸ್ಯೆ ಇದೆ, ನಮ್ಮ ಶಿವರಾತ್ರಿ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಒಂದು ನಂಬರ್ ಫಿಕ್ಸ್ ಆಗುತ್ತೆ. ನಂಬರ್ ಫಿಕ್ಸ್ ಆದಮೇಲೆ ಅವ್ರು ಫೋನ್ ಮಾಡಿ ಹೇಳ್ತಾರೆ, ನಂಗೆ ಯೂಗೋ ಹರ್ಟ್ ಆಗಿದೆ, ನಾನು ತಗೊಳ್ಳಲ್ಲ. ಎಷ್ಟು? ಒಂದು ಯೂಗೋ ಹರ್ಟ್ ಆಗಿದೆ ನನಗೆ ಬೇಡ. ನಾನು ಆ ಮನೆ ಬಗ್ಗೆ ಹೋಗಲೇ ಇಲ್ಲ, ಅವನೇ ಬಂದಿದ್ದು. ಇನ್ನೊಬ್ಬ ವ್ಯಕ್ತಿ ಬರ್ತಾರೆ, ಇನ್ನೊಂದು ಫಿಗರ್ ಹೇಳಿ. ಅದೇನಾಗುತ್ತೆ, ಅವದೊಂದು ರಿಂಗ್ ಆಗ್ಬಿಟ್ಟು ನಾನು ಇಷ್ಟು ಕೇಳ್ತೀನಿ, ಇಷ್ಟು ಕೇಳು, ನೀ ಇಷ್ಟು ಕೇಳ್ತೀನಿ, ಇಷ್ಟು ಕೇಳು, ಅಲ್ಲೇ ಓಡ್ತಿದೆ ರಿಂಗು. ಅಲ್ಲ, ಇದು ನೀವು ಹೀರೋದು ಹೇಳಿದ್ರಲ್ಲ, ಫ್ಯಾನ್ಸ್ ವಾರ್ ಅಂತ 100% ಆಗಿದೆ. ಒಂದು ವ್ಯಕ್ತಿನ ತುಳಿಬೇಕು, ಇವ್ನು 4 ಮೂವಿ ಮಾಡಿದ್ದಾನೆ, ಇವ್ನು ಎದ್ದೇಳಬಾರ್ದು ಅನ್ನೋದು ಈ ಒಂದು ವಿಷಕಂಠ ಇದೆಯಲ್ಲ, ಇದು ಕಲ್ಮಶ ವಿಷಕಂಠ ಇದೆಯಲ್ಲ, ಇದು ತಪ್ಪು ಸರ್. ಮೂವಿ ಮಾಡ್ಬೇಕಂತ ಹೊಸ ದುಡ್ಡು ಎತ್ಕೊಂಡ್ ಬಂದಾಗ ಅವನು ಬಿಟ್ಟು ಇವ್ನು ಯಾರು, ಇವ್ನು ಬಿಟ್ಟು ಇವ್ನು ಯಾರು ಹೀರೋ ಇಲ್ಲ. ಯಾರಿದಾರ ಸರ್? ಯಾರ ಕೈ ಸಿಗ್ತಾ ಇದ್ದಾರೆ ಈಗ? ಯಾರ ಕೈ ಸಿಗ್ತಾರೆ? ದೊಡ್ಡದಾಗ ಇನ್ವೆಸ್ಟ್ ಮಾಡೋ ದೊಡ್ಡದಾಗ ದುಡ್ಡು ಬರ್ತಾ ಇದೆ. ಆಗ ನಿಮ್ಮ ಇಂಡಸ್ಟ್ರಿಗೆ ದೊಡ್ಡದೇ ಬೇಕಂಗಾರೆ, 100 ಕೋಟಿನೇ ಬೇಕಂಗಾರೆ. ಈಗ ಹಳೆ ಮೂವೀಸ್ ಗೆದ್ದಿಲ್ವಾ? ನಾವು ಒಂದು ತಾಯಿ ಎದೆ ಹಾಲು ಕೊಡ್ತಕ್ಕಂಥವ್ರು ನಾವು ಚಿತ್ರರಂಗದವರು ಕಲ್ಮಶ ಇಲ್ಲದೆ ಹೊರಟ್ರೆ ಇನ್ನೂ 100 ಜನ ನಿರ್ಮಾಪಕರು ಆಚೆ ಬರ್ಲಿ ಕಾಯ್ತಾ ಇದ್ದಾರೆ, ಬರಬೇಕು ಅವರು. ನನಗೆ 7 ಬಿಸ್ನೆಸ್ ಇದೆ, ನನಗೇನು ಇದೇ ಬಿಸ್ನೆಸ್ ಅಂತ. ನನಗೆ 7 ಬಿಸ್ನೆಸ್, ಇದೇ ಬಿಸ್ನೆಸ್ ಅಲ್ಲ. ಅಂದ್ರೆ ಚಿತ್ರರಂಗ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಬಂದಿರ್ತಕ್ಕಂಥ ವ್ಯಕ್ತಿ ನಾವು. ಇದ್ರಲ್ಲಿ ನಾಳೆ ಬರುತ್ತೋ ಬರಲ್ವೋ ಅದು ಮೇಲೆ ಬಿಟ್ಟಿದ್ದ ವಿಷಯ. ಬರ್ಬೇಕಂತ ಮಾಡ್ತೀವಿ. ನಾಳೆ ಬಗ್ಗೆ ಥಿಂಕ್ ಮಾಡೋ ವ್ಯಕ್ತಿ ನಾನಲ್ಲ, ಇವತ್ತಿನ ಬಗ್ಗೆ ಥಿಂಕ್ ಮಾಡೋ ವ್ಯಕ್ತಿ. ಬಡ ಚಿತ್ರರಂಗದಲ್ಲಿ ಈ ಕೆಟ್ಟ ಸಂದೇಶವನ್ನ ಹೋಗ್ಬೇಕು. ಫಸ್ಟ್ ಆಫ್ ಆಲ್ ನಾನು ಪ್ರೇಕ್ಷಕನಾಗಲ್ಲ, ಶಾಸಕನಾಗಿ ಕೇಳ್ತಾ ಇದ್ದೀನಿ. ಈಗ ನಿಮ್ಮ ಥಿಯೇಟ್ರಿಕಲ್ ಬಿಸ್ನೆಸ್, ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್, ಡಿಸ್ಟ್ರಿಬ್ಯೂಷನ್ ಆ ಥರದ್ರಲ್ಲಿ ಸರ್ ನಾನು ಬಿಫೋರೇ ಎಲ್ಲ ಮಾಡ್ಕೊಂಡಿದ್ದೀನಿ ಸರ್. ಬಟ್ ನಾನೇನೋ ದೊಡ್ಡ ವ್ಯಕ್ತಿ ಮಾಡ್ಕೊಂಡಿದ್ದೀನಿ ಸರ್. ಚಿಕ್ಕ ವ್ಯಕ್ತಿಗಳು ಏನಾಗಬೇಕಂತ ಪ್ರಶ್ನೆ ಹೇಳಿ. ನನಗೆ ನೀವು ಕಾಟ ಕೊಟ್ಟೋರು, ಇನ್ನು ಚಿಕ್ಕ ಮನೆ ಮಠ ಮಾರ್ಕೊಂಡ್ಬಂದ್ರೆ ಸಿನಿಮಾ ಮಾಡ್ಬೇಕಂದ್ರೆ ಇದು ತಕ್ಕ ಉತ್ತರ ಇರಿ ನಿಮ್ಗೆ. ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ನೀವು ಆಚೆಗೆ ಬಿಡಲ್ಲ ನಿಮ್ಮನ್ನ, ಆಚೆಗೆ ಬಿಡಲ್ಲ ನಿಮ್ಮನ್ನ. ಎಲ್ಲ ರಂಗದಲ್ಲೂ ಸರ್, ಆಡಿಯೋ ರಂಗದಿಂದ ಹಿಡಿದು ಡಿಸ್ಟ್ರಿಬ್ಯೂಷನ್ ಇಂದ ಹಿಡಿದು ಎಲ್ಲ ರಂಗದಲ್ಲಿ ಕೂಡ ಫ್ಯಾನ್ಸ್ ವಾರ್ ಅಂತಲ್ಲ ಸರ್ ಕನ್ನಡದಲ್ಲಿ. ಯಾವ ರೀತಿ ಹೇಳ್ತೀನಿ ಸರ್. ಆಂಧ್ರದಲ್ಲಿ ಒಂದು ವಿಷಯ ನಡೀತು, ತಮ್ಗೆ ಗೊತ್ತಿರಬೇಕು. ಒಂದು ಹೆಸರು ಹೇಳಲ್ಲ, ಒಂದು ದೊಡ್ಡ ಹೀರೋ ದ ಕ್ರಿಯೇಟ್ ಒಂದು ಗ್ರೂಪ್ 4 ಶೋ ಅವರೇ ಕಳಿಸ್ತಾನೆ, 5ನೇ ಶೋ ನೆಗೆಟಿವ್ ಹೊಡಿಸ್ತಾನೆ. ಪ್ರೊಡ್ಯೂಸರ್ ಕಥೆ ಏನು? ಇದು ಕರ್ನಾಟಕದಲ್ಲಿ ಆಗದೇ ಇರಲಿ ಅಂತ. ಕರ್ನಾಟಕದಲ್ಲಿ ಆಗ್ಲೇ ಇಲ್ಲ ಸರ್. ಚಿತ್ರ ನೋಡಿ, ಚಿತ್ರ ನೋಡಿ ರಿವ್ಯೂಸ್ ಕೊಡೋ ದೇವ್ರು ಯಾರೋ? ನೀವು ಯಾರೋ ಮಾಧ್ಯಮಿದ್ರು. ಇವನೇ ಸರ್ ಕೊಡಕ್ಕೆ? 400 ರೂಪಾಯಿ ಕೊಟ್ಬೋದು, ಇವನ್ ಮಾತು ಕೇಳ್ಬೇಕೆ ನಾವು?
ಇವನ್ ನಮ್ಮನ್ನ ಬ್ರಿಡ್ಜ್ ಮಾಡ್ಲಿಕ್ಕೆ ನಮ್ಮನ್ನ ತಗೊಂಡೋಗ್ಲಿ ಸೇತುವೆ ಯಾರು? ಮಾಧ್ಯಮ ಮಿತ್ರರು. ನೀವು ತರ ರಿಲೀಸ್ ಕೊಡ್ಬೇಕು, ಅದಕ್ಕಿಂತ ಮುಂಚೆ ಇವ್ನು ಕೊಡಿಸ್ಬಿಡೋದು ರಿಲೀಸ್. ಯಾಕೆ ಪ್ರೊಡ್ಯೂಸರ್ ಮನಾಪಡಲ್ಲಿ ಬಂಗಾರ ಇಟ್ಟವನೇ, ಮುತ್ತುಡ್ ಬಂಗಾರ ಇಟ್ಟಲ್ಲಿ ಇವ್ನು ಕೇಳಿ ಮಾಡ್ಬೇಕಿತ್ತ ನಾವು? ಇದಾಗಬಾರ್ದು ಸರ್. ಸರ್ ಈಗ ಡಿಸ್ಟ್ರಿಬ್ಯೂಷನ್ ಯಾರು ತಗೊಂಡಿದ್ದಾರೆ? ಡಿಸ್ಟ್ರಿಬ್ಯೂಷನ್ ಯಾರು ಮಾಡ್ತಾರೆ? ಕುಮಾರ್ ಅಂತ ತಗೊಂಡಿದ್ದಾರೆ, ಬೆಂಗಳೂರು ಕುಮಾರ್ ಅಂತ ತಗೊಂಡಿದ್ದಾರೆ. ಸೊ ಎಲ್ಲ ನಮ್ಮ ಕಡೆ ನಡೆಯುತ್ತೆ, ಜಸ್ಟ್ ಥಿಯೇಟರ್ಸ್ ಮಾತ್ರ ಆ ಕಡೆ ಮಾಡ್ಕೊಂಡಿದ್ದೀವಿ. ಈಗ ರಿವ್ಯೂಸ್ ಕೊಡ್ಲಿಕ್ಕೆ ಮಾಡ್ಲಿಕ್ಕೆ ಮಾಧ್ಯಮ ಮಿತ್ರರಿದ್ದಾರೆ, ಅವ್ರದೇ ಒಂದು ಗುಂಪು, ಇವ್ರದೇ ಒಂದು ಗುಂಪು ನೆಗೆಟಿವ್ ಹೊಡ್ಸೋದು. ಅದ್ರ ಮತ್ತಲ್ಲಿ ಏನಾಗ್ಬೋದು ಹೇಳಿ ಸರ್? ಪ್ರೊಡ್ಯೂಸರ್ ಹಾಳಾಗ್ತಾರೆ. ತೆಂಗಿನಕಾಯಿ ಹೊಡಕ್ ಮಾತು ನಾನು ಬೇಕು, ಕುಂಬಳಕಾಯಿ ಹೊಡಕ್ ನಾನು ಬೇಡವಾ ಸರ್? ನಾನು ಇದರಿಂದ ಬದುಕಲಿಕ್ಕೆ ಅಂತ ಅವಶ್ಯಕತೆ ಇಲ್ಲ. ನಾನು ಹೇಳೋದು, ನಾನು ಈ ರಂಗದಲ್ಲಿ ಇದೀನಿ, ಎಷ್ಟು ನೋವು ತಿಂತಿದೀವಿ ಅಂತ ಒಬ್ಬ ಶಾಸಕರಾಗಿ, ಒಬ್ಬ ಉದ್ಯಮಿಯಾಗಿ ನಮಗೆ ಹಿಂಗೆ ಮಾಡ್ತಾರೆ ಅಂತಂದ್ರೆ ಇನ್ನು ಪಾಪ ಎಷ್ಟು ಜನ ಇದ್ದಾರೆ ಸರ್ ಪಾಪ. ಸರ್ ಈಗ ಫ್ಯಾನ್ಸ್ ಅವ್ರಿಗೆ ಸಂಬಂಧಪಟ್ಟಂಗೆ ಪೈರಸಿ ಕೂಡ ತುಂಬಾ ದೊಡ್ಡ ಎಕ್ಸಾಕ್ಟ್ಲಿ. ಸೊ ನಾನು ಫಸ್ಟ್ ಆಫ್ ಆಲ್ ನಾನು ಕಣ್ಣು ಹಾಕಿದ್ದು ಫ್ಯಾನ್ಸ್ ವಾರ್ಗೆ, ನನ್ನ ಎದುರು ಕಂಡಿದ್ದು ಫ್ಯಾನ್ಸ್ ವಾರ್. ಈಗ ಇದೇ ಧನ್ವೀರ್ ಅವ್ರ ಸಿನಿಮಾನೇ ಪ್ರೀವಿಯಸ್ ಸಿನಿಮಾಗಳೆಲ್ಲ ತುಂಬ ಫಸ್ಟ್ ಡೇನೆ ಟೆಲಿಗ್ರಾಮ್ ಇಂದ ಹಿಡಿದು ಬೇರೆ ಬೇರೆ ವೇರಿಯಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಸರ್ ನಾನು ಕೆವಿಟ್ ಅಪ್ಲೈ ಮಾಡಿದ್ದೀನಿ, ನಾನು ಕೋರ್ಟಲ್ಲಿ ಕೆವಿಟ್ ಅಪ್ಲೈ ಮಾಡಿದ್ದೀನಿ. ನನ್ನ ಮೂವಿಗೆ ಯಾರಾದರೂ ಈ ಥರ ಮಾಡಿದ್ರೆ ಕತೆ ಅದು ನಾನು ನೋಡ್ಕೊಳ್ಳುತ್ತೆ. ಕಾರಣ ನಮಗೂ ನಿಮಗೂ ಎರಡು ಒಂದೇ. ನಾನು ಇದನ್ನ ನೋಡೇ ಕೆವಿಟಿಗೆ ಅಪ್ಲೈ ಮಾಡಿದ್ದೀನಿ. ನಾನು ಯಾಕೆ ಹೇಳಿ, ಕೋಟಿ ಗಟ್ಟಲೆ ದುಡ್ಡು ಹಾಕಿರೋದು ನಾನು, ರಿವ್ಯೂಸ್ ಕೊಡೋದು ಅವನು. ಇದೇ ಒಳ್ಳೆ ಕತೆ ಐತೆ. ಮಾಧ್ಯಮ ಮಿತ್ರರು ನಿಯತ ಕೊಡ್ತಾರೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತೀವಿ. ಯಾಕೆ ಹೇಳಿ, ನೀವು ನಮ್ಮ ದೇವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂತೀವಿ. ಇವನು ಯಾರೋ ಇನ್ನೊಬ್ರು ಗುಂಪು ಕಳಿಸ್ಬಿಟ್ಟು ಇದ್ರ ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ, ಬಟ್ ಅದನ್ನ ತಗೊಳಕ್ಕೆ ನಾನೇ ರೆಡಿ ಇದ್ದೀನಿ. ಅದು ನಾನು ಕೋರ್ಟ್ಗೆ ಹೋಗಿದ್ದೀನಿ. ನಾನು ಕೋರ್ಟ್ಗೆ ಹೋಗಿ ವಿತಿನ್ ಎ ಶಾರ್ಟ್ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ನಾನು ನಮಗೆ 2 days ಮುಂಚೆ ನಾನು ಕಾಪಿ ಕೊಡ್ತೀನಿ ನಿಮಗೆ. ಯಾಕಂದ್ರೆ ನನ್ನ ಮೂವಿ ಆ ಥರ ಆಗಿ ನಾವು ಬಿಡಲ್ಲ. ಈಗ ಇನ್ನೊಂದು ಬುಕ್ ಮೈ ಶೋ ಅಲ್ಲಿ ರಿವ್ಯೂಸ್ ಎಲ್ಲ ತೆಗಿಲಿಕ್ಕೆ ಲೆಟರ್ ಕೊಟ್ಟಿದ್ದೀನಿ. ನೀವು ಅವ್ರವ್ರ ಒಪಿನಿಯನ್ ಅಲ್ವಾ ಸರ್? ಈಗ ಅವ್ರ ಟಿಕೆಟ್ ತಗೊಂಡು ಸರ್ ಉದ್ದೇಶಪೂರ್ವಕವಾಗಿ ಎಥಿಕ್ಲಿ ನೀವು ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿಲ್ಲ ಅಂತಂದ್ರೆ ರಿಸೀವಬಲ್. ಒಳ್ಳೆ ಮೂವಿನ ಕೆಟ್ಟದು ಅಂತ ಪ್ರಯತ್ನ ಮಾಡಿದ್ರೆ ಅದು ನೋಡ್ಲಿಕ್ಕೆ ಹೆಂಗಾಗುತ್ತೆ, ಕೇಳಲಿಕ್ಕೆ ಹೆಂಗಾಗುತ್ತೆ? ಈಗ ಬುಕ್ ಮೈ ಶೋ ಅಂದ್ಬಿಟ್ಟು ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಇದಾವೆ, ಸಿಕ್ಕಾಪಟ್ಟಿದೆ ಸರ್. ಈಗ ಸಿನಿಮಾ ಟ್ವಿಟರ್ ಇದೆ, ಬೆಳಗ್ಗೆ ಶೋ ಬಂದವರು ಈಗ ಮಧ್ಯಾಹ್ನ ಅರ್ಧ ಗಂಟೆಗೆ ಸೋಷಿಯಲ್ ಮೀಡಿಯಾಗೆ ಹಾಕ್ಬಿಡ್ತಾರೆ ಸಿನಿಮಾ ಚೆನ್ನಾಗಿಲ್ಲ ಅಂಥವ್ರಿಗೆ ಏನು ಮಾಡ್ತಾರೆ ಸರ್? ಆಗ್ಲೇಬೇಕು ಸರ್, ಯಾಕಂತಂದ್ರೆ ಅದು ಬಿಲ್ ಪಾಸ್ ಮಾಡ್ಲೇಬೇಕು ಸರ್. ಬಿಲ್ ಪಾಸ್ ಮಾಡಿದ್ರೆ ಇದಕ್ಕೆಲ್ಲ ಅವಕಾಶ ಇಲ್ಲ ಸರ್, ಇದಕ್ಕೆಲ್ಲ ಅವಕಾಶ ಇಲ್ಲ. ಕೇರಳದಲ್ಲಿ ಆಗಿದೆ, ಕೇರಳದಲ್ಲಿ ಅದರಲ್ಲಿ ಇದೆ, ನಮ್ಮ ಕರ್ನಾಟಕದಲ್ಲಿ ಬೇಕಷ್ಟೇ. ನಮ್ಮ ಆಂಧ್ರದಲ್ಲಿ ಕೂಡ ಟ್ರೈ ಮಾಡಿದ್ದಾರೆ, ಆಗ್ತಾ ಇದೆ, ಆಂಧ್ರ ಕೂಡ ಆಗ್ತಾ ಇದೆ. ಇದಕ್ಕೆ ಚಿತ್ರರಂಗ ಬೆಳಿಬೇಕು ಸರ್, ನಾವೆಲ್ಲ ಇರಬೇಕು, ನೀವೆಲ್ಲ ಇರಬೇಕು ಅಂತಂದ್ರೆ ಇದಕ್ಕೊಂದು ಹಾಕ್ಲೇಬೇಕು ಫುಲ್ ಸ್ಟಾಪ್. ನನ್ನ ಬಗ್ಗೆ ಧನ್ವೀರ್ ಬಗ್ಗೆನೋ ಇನ್ನೊಬ್ಬರ ಬಗ್ಗೆನೋ ಮಾತಾಡ್ತಾ ಇಲ್ಲ. ಆ ಪ್ಲೇಸಲ್ಲಿ ಯಾರೇ ಇರ್ಬೋದು, ನಮ್ಮ ಯಶ್ ಇರ್ಬೋದು, ನಮ್ಮ ಸುದೀಪ್ ಇರ್ಬೋದು, ದರ್ಶನ್ ಇರ್ಬೋದು, ಕೆಲವು ಹೀರೋಗಳು ಇರ್ಬೋದು, ಏನೇ ಇರ್ಬೋದು. ಸೊ ಇದು ಹಾಕ್ಬೇಕು ಅನ್ನೋದು ನಾನು ನಿಮ್ಮ ಮುಖಾಂತರವಾಗಿ ಕೇಳ್ಕೊಳ್ತಕ್ಕಂಥ ಒಂದು ಮನವಿ ಅಷ್ಟೇ. ಇದು ಅದು ಮುಂದೆ ನಾವು ಶಾಸಕನಾಗಿ ಸರ್ಕಾರದಲ್ಲಿ ಏನು ಮಾಡಬೇಕು ಅದು ನಾನು ಮಾರ್ಚ್ 6ನೇ ತಾರೀಕು ನಾನು ಸೆಷನ್ ಹಾಕ್ಕೊಂಡಿದ್ದೀನಿ, ಅದು ನಾನು ಮಾಡ್ತೀನಿ.